ಏನು ಅನ್ಸೋದು ಸರ್, ಅವ್ರವ್ರ ಅಧಿಕಾರಕ್ಕೆ ಬರ್ತಾರೆ, ಅವ್ರವ್ರ ಜೀವನನ ಅವ್ರು ಮಾಡ್ಕೋತಾರೆ, ಜನಗಳ ಕಷ್ಟ ಸುಖ ಏನು ನೋಡೋದು. ಹಾಂ, ಈ 3 ವರ್ಷದಿಂದ ಮುನ್ಸಿಪಲ್ ಆಫೀಸಲ್ಲಿ ಏನು ಅಂತ ಬಂದು ನೋಡೋಲ್ರು. ಒಂದು ಈ ಖಾತೆ ಮಾಡಿಸೋಕ್ಕೆ ಒಂದು 45 ದಿನ ಟೈಮು, 45 ದಿನ 1 ವರ್ಷ ಆದರೂ ಈ ಖಾತೆ ಮಾಡಿಕೊಡಲ್ರು. ಏನು ಅವ್ರವ್ರ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡು ಜಗಳ ಕಾಯ್ಕೊಂಡು ಸೀಟಿಗೆ ಮಾಡ್ಕೊಂಡ್ರಷ್ಟೇ ಹೊರ್ತು ಇನ್ನೇನು ಮಾಡಿಲ್ಲ. ಇವಾಗ ಅಧಿಕಾರ ಬೇಕು ಕುಂತವ್ರಷ್ಟೇ ಜನಗಳ. ಈಗ ಟ್ರಾಫಿಕ್ಕು ಅವ್ರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಹತ್ರಕ್ಕೆ ಬರ್ತಾರೆ, ಅವ್ರು ಬರ್ಬೇಕಾದ್ರೆ 0 ಟ್ರಾಫಿಕ್ ಮಾಡ್ಕೊಬರ್ತಾರೆ. ಯಾಕೆ ಮಾಡಬೇಕು? ನಮಗೂ ಅವ್ರಿಗೂ ಜೊತೆ ಕೊಡಲಿ ಯಾಕೆ ಹೇಳಿ? ಈಗ 0 ಟ್ರಾಫಿಕ್ ಯಾಕೆ ಮಾಡ್ಬೇಕು ಅವ್ರಿಗೆ? ನಮ್ಮಿಂದ ತಾನೇ ಅವ್ರಿಗೂ ಬರೋದು. ಅವರು ಯಾಕೆ 0 ಟ್ರಾಫಿಕ್ನಲ್ಲಿ ಮಾಡ್ಕೊಬರ್ಬೇಕು? ಅವರು ನಮ್ಮಿಂದ ಅವ್ರಿಗೇನೆ, ನಮಗೆ ಸ್ಥಾನ ಇಲ್ದಿದ್ಮೇಲೆ ಅವ್ರಿಗೇನು ಏನು? ಅವ್ರವ್ರ ಕೆಲಸಗಳು ಅವ್ರವ್ರ ಅಧಿಕಾರಿಗಳು ಮಾಡ್ಕೋತಾರೆ, ಅವ್ರು ಏನು ಬೇಕೋ ಅವ್ರು ಮಾಡ್ಕೋತಾರೆ. ಜನಗಳ ಕಷ್ಟ ಏನು ನೋಡೋದು. ಸತತವಾಗಿ ಗೆಲ್ಲೂರು ಅಂತಂದ್ರೆ ಏನೋ ಒಂದು ಮಾಡ್ಯಾರೇನೋ ಅಂತ ಮಾಡ್ತಾರೆ. ಹಿಂಗಂತಾನೆ ಬೇಜಾರು ಮಾಡ್ಕೋಬೇಡಿ. ಈ ಎಲ್ಲ ಜಾತಿಲೂ ಮುಖ್ಯಮಂತ್ರಿಗಳಾಗಿದ್ದಾರೆ. SC ಜಾತಿಲಿ ಯಾಕೆ ಮುಖ್ಯಮಂತ್ರಿಗಳಾಗಿ ಕೊಡ್ತಾ ಇಲ್ಲ? ಒಕ್ಕಲಿಗರಲ್ಲಿ ಎಷ್ಟು ಜನ ಆಗಿದ್ದಾರೆ ಮುಖ್ಯಮಂತ್ರಿ? SC ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಪೋಸ್ಟು? ಯಾಕೆ ಕೊಡ್ತಾ ಇಲ್ಲ ಸರ್? ಇದು SC ಇವ್ರಿಗೆ ಬೇಕು ಅಂತಲೇ ತುಳಿಯೋವಂಥ ಕೆಲಸಗಳು. ಇನ್ನೇನು ಇಲ್ಲ ಸರ್, ಅಷ್ಟೇ ನಮ್ಮ ವಿಷಯ. ಇಷ್ಟೇ. ಏನಪ್ಪ ಅಂತಂದರೆ ಯಾವ ಕೆಲಸಗಳು ಆಗ್ತಾ ಇಲ್ಲ. ಬರ್ತಾರೆ, ಅವ್ರ ಅಧಿಕಾರನ ನೋಡ್ಕೋತಾರೆ, ಹೋಯ್ತಾರೆ. ಈಗ ನಾನು ಹೇಳಿದ್ನಲ್ಲ, ಬರ್ತಾರೆ 0 ಟ್ರಾಫಿಕ್ ಮಾಡ್ತಾರೆ. ನಮಗೂ ಸೈಡಲ್ಲಿ ಹೋಗ್ಲಿಕ್ಕೆ ಕೊಡು ಹೇಳಿ, ಅವ್ರನ್ನ ಯಾಕೆ ಅಡ್ಡ ನಿಲ್ಸ್ಕೊಂಡು ಜನನ ತೊಂದರೆ ಕೊಡಬೇಕು? ಜನಗಳು ದುಡ್ಡುಗೋಸ್ಕರ ಮಾಡ್ಕೋತಾವ್ರೆ ಓಟ್ನ. ದುಡ್ಡುಗೋಸ್ಕರ ಮಾಡ್ಕೋತಾವ್ರೆ ಓಟ್ನ. ದುಡ್ಡು ಕೊಡಲಿಲ್ಲ ಅಂದರೆ ಓಟ್ ಗೆಲ್ಲೋಕ್ಕಾಗೋದಿಲ್ಲ ಇಲ್ಲಿ. ಜನಗಳು ನೋಟ್ ಕೊಡ್ತಾರೆ, ಗೆಲ್ತಾರೆ. ಅಷ್ಟೇ ಹೊರ್ತು ಇನ್ನೇನು ಇಲ್ಲ, ಅಲ್ಲೇನು ಆಯ್ತಾ ಇಲ್ಲ. ಹಾಂ, ದುಡ್ಡು ಅಧಿಕಾರ ಬೇಕು, ದುಡ್ಡು ಸುರಿಬೇಕು, ಅಷ್ಟೇ ಹೊರ್ತು ಇನ್ನೇನು ಅಲ್ಲ ಆಯ್ತಾ ಇಲ್ಲ. ಈಗ ನನಗೇನು ಅಧಿಕಾರ ಬೇಕು ಸರ್? ನಿಮಗೂ ನಾನು ಕೊಂಡ್ಕೋಬೇಕು ಅಷ್ಟೇ. ನಮ್ಮ ವ್ಯಾಪಾರ ಬಿಸ್ನೆಸ್ಸು. ಹಾಂ, ಅಷ್ಟೇ ಹೊರ್ತು ಇನ್ನೇನು ಇಲ್ಲ. ಚೆನ್ನಾಗಿ ಅಂತಾರೆ ನಾನು ಇರೋ ವಿಷಯ ಹೇಳಿದೆ. ಈಗ ಎಲ್ಲ ಏನೇ ಆದ್ರೂ, ಏನೇ ಯಾವ ಮಾಧ್ಯಮದವ್ರು ಕೇಳಲಿ, ಏನಾರ ಅಲ್ಲಿ ನಾವು ಇರೋ ವಿಷಯಗಳು ಹೇಳಿದ್ದೀವಿ.